ಎಸ್ ಗಾಯ್ಸ್, ನಾನು ಹಾಗೆ ಹೇಳ್ದಾಗೆ ನಿಂಬೆ ಹಣ್ಣನ್ನ ಸಿಪ್ಪೆ ಸಮೇತ ತಿನ್ನುವಂತ ಚಾಲೆಂಜ್ ಇಲ್ಲ ಗೈಸ್. ಯಾಕೆಂದ್ರೆ ಅಮ್ಮ ಮಗ ಇಬ್ರು ಕೈ ಕೊಟ್ರು ಬರಲ್ಲ ಅಂದ್ರು. ಸೊ ಆಂಟಿ ನನಗೆ ಚಾಲೆಂಜ್ ಮಾಡಿದ್ದಾರೆ, ಹೆಂಗ್ ತಿಂತೀಯ ನೋಡ್ತೀನಿ. ರಸ ಇರೋದನ್ನ ಅದು ಫುಲ್ಲು ತಿನ್ಬೇಕು, ಅರ್ಧ ಐತೆ ಅದು ಹುಳಿ ಹಿಂಡಿಲ್ಲ, ಅದನ್ನ ತಿನ್ಬೇಕು ಅಂತ ಹೇಳಿದೀನಿ. ನೋಡಿ ಗೈಸ್, ಆ ಗ್ಯಾಸ್ಟ್ರಿಕ್ ಹೋಗುತ್ತೆ, ಅದಕ್ಕೋಸ್ಕರ ತಿನ್ನಿಸ್ತಾ ಇದೀವಿ. ಗ್ಯಾಸ್ಟ್ರಿಕ್ ತಿರ್ಸು. ನೋಡಿ ಗೈಸ್, ಎಂತೆಂತ ಎನಿಮಿಗಳಿದಾರೆ ನನ್ನ ಲೈಫ್ ನೋಡಿ, ಏನೇನೆಲ್ಲ ತಿನ್ಸ್ತಾರ ನನಗೆ. ಒಂದ್ ಸೆಕೆಂಡ್, ಅದು ಎನಿಮಿ ಅಂತದು ಸುಮ್ನಿರು, ಅವೆಲ್ಲ ಇರ್ಬೇಕು ವಿಡಿಯೋದಲ್ಲಿ. ನೋಡ್ತೀನಿ ನಿಂಬೆ ತಿನ್ನೋದ್ನೇ ನೋಡಿ ಗೈಸ್, ಇಲ್ಲೇ ಐತೆ ಕಣೋ, ಇಲ್ಲಿ ನೋಡಿ ಇದು ಹಿಂಡಿದು. ಅದು ಇದನ್ನ ಯಾರು ಹಿಂಡಿರೋದು? ಅದು ನಾನೇ ಇದು ಕೊಡು, ಇದು ನಾನೇ ಹೇಳಿದ್ದೀನಿ. ಕೊಡಿ ಆಯ್ತು. ನೀನ್ ಹಿಂದಿರೋದು ನೀನ್ ಅರತ್ಕೊ ಅಂತ ಹೇಳಿದ್ದು. ಅಲ್ಲ, ಇದು ಎರಡು ಅದ್ರಲ್ಲೇ ಇತ್ತು, ಇದ್ರಲ್ಲೂ ರಸ ಇತ್ತು. ಸ್ಟಾರ್ಟ್ ಮಾಡು. ಇದು ಹಿಂಡಿರೋದು, ಹಿಂಡಿಲ್ದೇ ಇರುತ್ತೆ ತಾನೇ, ತಿನ್ನು. ಎಸ್ ಗಾಯ್ಸ್, ನೋಡಿ ಗಾಯ್ಸ್, ಪ್ರೇಕ್ಷಕರ ಅಪೇಕ್ಷೆಯ ಮೇರೆಗೆ ಸಿಪ್ಪೆ ಸಮೇತ ನಿಂಬೆಹಣ್ಣನ್ನ ರೇಖಾ ಗೌಡ ತಿಂತಿದ್ದಾಳೆ. ಎಂಜಾಯ್ ಮಾಡಿ ಗೈಸ್, ನನ್ನ ಎಕ್ಸ್ಪ್ರೆಷನ್ ನೋಡಿ ಎಂಜಾಯ್ ಮಾಡಿ. ತಿನ್ನಕ್ಕಿಂತ ಮುಂಚೆನೆ ಎಕ್ಸ್ಪ್ರೆಷನ್ ಕೊಡ್ತೀಯ? ಡವ್ ಮಾಡ್ತಾಳ. ಮಾತಾಡು ಏನಾದ್ರು. ಇದು ಡವ್ ಏನ್ ಮಾಡೋದು ಗೈಸ್? ಈಸಿಯಾಗಿ ತಿಂತಾವಳ, ಒಳ್ಳೆ ಅನ್ನ ಸಾಂಬಾರ್ ತಿಂದಂಗೆ. ನಾನು ತಿಂದಾಗವರೆಗೂ ತೋರಿಸ್ಬೇಕು. ಅವ್ರು ನೀನ್ ತಿನ್ನೋದ್ ನಿಮ್ಮೆ ತಿನ್ನೋ ತನಕ ಅವ್ರು ನೋಡ್ಕೊಂಡ್ ಕುತ್ಕೋತಾರ. ಅದೇ ಮುಗಿತಾರ ಅಂತ ನೋಡಲ್ಲ. ಆಂಟಿ ಹೇಳಿರೋದೇನು ನುಂಗು ಬೇಗ ಟಕ್ನೆ. ಅದೇ ಬೇಕಲ್ವಾ? ನುಂಗ್ಬಿಟ್ಟು ಬಾಯಿ ನೋಡಂಗೆ ಅವನೇ ನಿನ್ನ ಇದ್ ಮಾಡ್ತಾನೆ. ನುಂಗ್ಬಿಟ್ಟು ಬಾಯೆಲ್ಲ ತೋರಿಸ್ಬೇಕು, ಒಂಚೂರು ಇರಬಾರ್ದು ಒಳಗಡೆ. ಒಂದ್ ಕೊಡ್ಬೇಕಿತ್ತು. ಚೆನ್ನಾಗಿದೆ, ಬೇಗ ಬೇಗ ನುಂಗು. ನೋಡಿ ತೆಗಿಬೇಕು ತಾನೆ, ಹಂಗೆ ನುಂಗ್ಬಿಟ್ಟು ಗಂಟಕ್ಕೆ ಸಿಗಾಕೊಂಡು ವಾಂತಿ ಬಂದ್ಮಲ್ಲ. ಮಂಜ ಫೋಟೋ ತೆಗಿ ಅಂತ ಕ್ಲಿಕ್ ಮಾಡಿ ತಮ್ಮದಲ್ಗೆ ಹಾಕ್ಬಿಡ್ತೀನಿ. ನಿಮ್ಗೆ ಒಬ್ಳದೇ ಹಾಕೊಳ್ಳೋದಲ್ಲ. ನಾನು ಗೈಸ್ ಡಾಕ್ಟರ್ ಆಫ್ ಮಾದೇಗೌಡ, ಮಂಡ್ಯ. ಯಾವುದೇ ಪದಾರ್ಥ ತಿಂದ್ರು ಅಗ್ಗಿದು ಜಗ್ಗಿದು. ವಿಡಿಯೋ 5 ನಿಮಿಷನಾರು ಬೇಕು, ಸುಮ್ಮನಿರು. ಹಂಗಂತ ನೀನ್ ಎಷ್ಟೋ ತೆಗಿತೀಯ? ಬೇಕಂತ ಬೇಕ್ ತಿನ್ನು, ಗಬ ಗಬ ಅಂತ. ಗಬ ಅಂತ ತಿನ್ನಕ್ ಅದೇನು ಉಪ್ಪಿಟ್ಟ? ಸಿಪ್ಪೆ ಗಟ್ಟಿ ಇರ್ತಿತ್ತು, ಮಾಡ್ಬೇಕಲ್ಲ. ಅದು ಬೇರೆ ಅಗ್ದು ಜಗ್ದು ತಿನ್ನೋಷ್ಟ್ರಲ್ಲೇ ಲೇಟ್ ಆಗೋಯ್ತು. ಸಾಕು ಅಲ್ಸಂದಿಲಿರೋದೆಲ್ಲ ತೋರಿಸ್ಬೇಡ ಜನಕ್ಕೀಗ. ಓಕೆ, ಸಿಂಗಲ್ ಸಿಮಿಣಿ ಗಾಯ್ಸ್. ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಒಂದ್ ತಿನ್ಸ್ಬೇಕಿತ್ತು ಫುಲ್ಲು, ಹೋದ್ರೆ ಹೋಗ್ಲಿ ಪಾಪ ಅರ್ಧ ತಿನ್ಸಿದ್ವಿ. ಇದನ್ನ ಶಾರ್ಟ್ ಹಾಕ್ತೀನಿ.